ಗಮನ ಸರಿ ಗಾರಿಸ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಇವತ್ತು ಶ್ರದ್ಧೆಯ ವಿಚಾರವಾಗಿ ಸ್ವಲ್ಪ ಆಲೋಚನೆ ಮಾಡೋಣ ಅಂತ. ಶ್ರದ್ಧೆ ಸಾಕಷ್ಟು ಪರಿಚಯ ಇರುವಂಥ ಶಬ್ದ, ಆದರೆ ಬಹಳ ವಿಶೇಷವಾದಂತಹ ಬಹಳ ಅರ್ಥವನ್ನು ಉಳ್ಳಂತಹ ಒಂದು ಶಬ್ದ ಇದು. ಶ್ರದ್ಧೆ ಅನ್ನೋ ಶಬ್ದವನ್ನು ನಾವು ಇತರ ಭಾಷೆಗಳಲ್ಲಿ ತರ್ಜುಮೆ ಮಾಡೋದೇ ಬಹಳ ಕಷ್ಟ. ಶ್ರದ್ಧೆಗೆ ಫೇತ್ ಅನ್ನೋ ಒಂದು ಟ್ರಾನ್ಸ್ಲೇಷನ್ ಇಂಗ್ಲೀಷಲ್ಲಿ ನಾವು ನೋಡ್ತೀವಿ, ಆದರೆ ದ ಟ್ರಾನ್ಸ್ಲೇಷನ್ ಇಸ್ ನಾಟ್ ಇನಫ್. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಬೇರೆ ಶಬ್ದ ಇಲ್ಲದಿರುವ ಕಾರಣ ನಾವು ಫೇತ್ ಅನ್ನೋ ಶಬ್ದವನ್ನು ಉಪಯೋಗಿಸ್ಬೋದು, ಆದರೆ ನಿಜವಾಗಿ ಶ್ರದ್ಧೆ ಏನನ್ನು ಸೂಚಿಸುತ್ತೆ, ಶ್ರದ್ಧೆ ಮನುಷ್ಯನ ಜೀವನದಲ್ಲಿ ಯಾವ ಸ್ಥಾನವನ್ನು ಪಡೆಯುತ್ತೆ, ಎಷ್ಟು ಮುಖ್ಯ ಅದು ಅಂತ ಸ್ವಲ್ಪ ಆಲೋಚನೆ ಮಾಡಿ ನೋಡಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಫೇತ್ ಇಸ್ ನಾಟ್ ಬಿಲೀಫ್, ಇದು ಕೇವಲ ನಂಬಿಕೆ ಅಂತಲ್ಲ, ಇಟ್ ಈಸ್ ದ ಗ್ರಾಸ್ಪ್ ಆನ್ ದಿ ಅಲ್ಟಿಮೇಟ್ ಅಂತ ಹೇಳ್ತಾರೆ. ಅಂದರೆ ಆ ಭಗವತ್ ತತ್ವ, ಇಲ್ಲಿ ಅಲ್ಟಿಮೇಟ್ ಅಂತ ಹೇಳಿದ್ರೆ ಕೊನೆಯ ಸತ್ಯ, ಆತ್ಯಂತಿಕ ಸತ್ಯ ಯಾವುದಾಗಿದೆಯೋ ಅದನ್ನು ಅರ್ಥ ಮಾಡ್ಕೊಳ್ಳೋದು, ಅದು ನಮ್ಮ ಹಿಡಿತಕ್ಕೆ ಬರೋದು, ಅದು ನಮ್ಮ ತಿಳುವಳಿಕೆ ಅರಿವಿಗೆ ಬರೋದಿದೆಯಲ್ಲ, ಅದೇ ನಿಜವಾದ ಶ್ರದ್ಧೆ ಅಂತೇಳಿ. ಅಥವಾ ಆ ತಿಳಿವಿಗೆ ಬರುವ ತನಕ ನಮ್ಮಲ್ಲಿ ಯಾವ ಮನಸ್ಥಿತಿ ಇರಬೇಕಾಗಿದೆಯೋ ಅದು ಶ್ರದ್ಧೆ ಅಂತೇಳಿ. ಬೇಕಾದಷ್ಟು ವಿಚಾರಗಳನ್ನು ನಾವು ಕೇಳಿ ತಿಳಿಬೋದು, ಆದರೆ ಎಲ್ಲಿಯವರೆಗೆ ಆ ವಿಚಾರದಲ್ಲಿ ನಮಗೆ ನಂಬಿಕೆ, ಅವಿಚಲವಾದ ನಂಬಿಕೆ ಬರೋದಿಲ್ವೋ ನಾವು ಅದನ್ನು ಸಂಪೂರ್ಣವಾಗಿ ಮೈಗೂಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲೋ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಹೌದಾ ಅಂತೇಳಿ. ನೋಡಿ, ಶ್ರೀರಾಮಕೃಷ್ಣರ ಒಬ್ಬ ಗೃಹಸ್ಥ ಭಕ್ತ ಇದ್ದ, ಅವನ ಹೆಸರು ಗಿರೀಶ್ ಚಂದ್ರ ಘೋಷ್ ಅಂತ. ಶ್ರದ್ಧೆ ಅಂದಾಗ ಈ ರಾಮಕೃಷ್ಣ ಪರಂಪರೆಯಲ್ಲಿ ಗಿರೀಶ್ ಚಂದ್ರ ಘೋಷ್ ಖಂಡಿತವಾಗಿ ನೆನಪಾಗೇ ಆಗ್ತಾನೆ. ಶ್ರದ್ಧೆ, ಅವನು ಎಂಥ ಶ್ರದ್ಧೆ ಅಂತ ಹೇಳಿದ್ರೆ, ಒಮ್ಮೆ ಅವನಿಗೆ ಇತರ ಶ್ರೀರಾಮಕೃಷ್ಣ ಶಿಷ್ಯರು ಹೇಳ್ತಾರೆ, ಬಾ ಇವತ್ತು ಪರ್ವದಿನ ಗಂಗೆಯಲ್ಲಿ ಸ್ನಾನ ಮಾಡೋಣ ಬಾ ಅಂತ ಕರೆದಾಗ ಗಿರೀಶ್ ಚಂದ್ರ ಘೋಷ್ ಹೇಳ್ತಾನೆ, ನಾನು ಗಂಗೆಯಲ್ಲಿ ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಯಾಕೆ? ಶ್ರೀರಾಮಕೃಷ್ಣರು ನನಗೆ ಆಶೀರ್ವಾದ ಮಾಡಿದ್ದಾರೆ, ಶ್ರೀರಾಮಕೃಷ್ಣರು ನನ್ನೆಲ್ಲ ಪಾಪವನ್ನು ತೊಳೆದು ಹಾಕಿದ್ದಾರೆ, ಇನ್ನು ನನ್ನಲ್ಲಿ ಯಾವ ಪಾಪವೂ ಉಳಿದಿಲ್ಲ ಅಂತ ಅವನ ನಂಬಿಕೆ ಆಗಿತ್ತು. ನೋಡಿ, ಅವನ ಶ್ರದ್ಧೆ ಆಗಿತ್ತು. ಎಂಥ ಬಲವಾದ ವಿಶ್ವಾಸ ಇದು. ಅವನು ತನ್ನ ಪವಿತ್ರತೆಯ ಬಗ್ಗೆ ತನ್ನಲ್ಲಿ ತಾನು ನಂಬಿಕೆ ಇಟ್ಟಿದ್ದಲ್ಲ, ತನ್ನ ಗುರುವಾದ, ತನ್ನ ಪಾಲಿನ ಇಷ್ಟದೈವವೇ ಆದಂಥ ಶ್ರೀರಾಮಕೃಷ್ಣರಲ್ಲಿ ನಂಬಿಕೆ ಅವನಿಗೆ. ಅವರಿಗೆ ತಮ್ಮ ಹತ್ರ ಬರುವಂಥವ್ರನ್ನ ಪುನೀತಗೊಳಿಸುವಂಥ ಶಕ್ತಿ ಇದೆ ಆ ಅವತಾರ ಪುರುಷರಿಗೆ. ನಾನು ಅವರ ಬಳಿಗೆ ಬಂದಿದ್ದೇನೆ, ಸೊ ಹಾಗಾಗಿ ಅವರು ನನ್ನ ಪಾಪವನ್ನೆಲ್ಲ ಅಳಿಸಿ ಹಾಕಿದ್ದಾರೆ, ಸುಟ್ಟು ಹಾಕಿದ್ದಾರೆ, ಹಾಗಾಗಿ ನನ್ನಲ್ಲಿ ಯಾವ ಪಾಪವೂ ಉಳಿದಿಲ್ಲ ಅಂತ ಅವನು ಯಾವ ಖಚಿತವಾದ ಧ್ವನಿಯಲ್ಲಿ ಹೇಳ್ತಾನೆ ನೋಡಿ. ಇದು ಬಹಳ ಸ್ವಾರಸ್ಯ. ಸೊ ಗಂಗೆಯ ವಿಚಾರ ಬಂದಾಗ ಮತ್ತೊಂದು ಕಥೆ ನೆನಪಾಗುತ್ತೆ. ನಮಗೆ ಗೊತ್ತು, ಲಕ್ಷಾಂತರ ಜನ ಕುಂಭಮೇಳದ ಸಮಯದಲ್ಲಿ ಗಂಗೆಯಲ್ಲಿ ಅಥವಾ ಸಂಗಮಗಳಲ್ಲಿ ಮೀಯೋದಕ್ಕೆ ಹೋಗ್ತಾರೆ. ನಂಬಿಕೆ ಏನು? ಆ ಒಂದು ಪವಿತ್ರವಾದ ಮುಹೂರ್ತಗಳಲ್ಲಿ ವಿಶೇಷವಾಗಿ ಸ್ನಾನ ಮಾಡಿದರೆ ಪಾಪ ವಿಮೋಚನೆ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ನಾವು ಇಷ್ಟು ಕೆಲವೊಮ್ಮೆ ಕೋಟ್ಯಂತರ ಜನರು ಕೂಡ ಬರೋದನ್ನು ನಾವು ನೋಡ್ತೀವಿ ಮಹಾಕುಂಭಗಳಲ್ಲೆಲ್ಲ. ಸೊ ಹಾಗಿದ್ರೆ ಅಷ್ಟೂ ಜನ ಮುಕ್ತರಾಗಿ ಹೋಗ್ತಾರಾ ಅನ್ನೋ ಪ್ರಶ್ನೆ ಬಂದಾಗ
ಪಾರ್ವತಿ ಶಿವನನ್ನು ಕೇಳ್ತಾಳೆ ಅನ್ಸುತ್ತೆ. ಆಗ ಹಾಗಿರೋ ಬಾ ನಾನು ನಿಂಗೆ ತೋರಿಸ್ತೀನಿ ಅಂತ ಹೇಳಿ ಶಿವ ಪಾರ್ವತಿಯನ್ನು ಕರೆದುಕೊಂಡು ಸಾಮಾನ್ಯ ದಂಪತಿಗಳಂತೆ ಬರ್ತಾರೆ. ಗಂಗಾ ತೀರದಲ್ಲಿ ಕುಳಿತಿದ್ದಾರೆ. ಶಿವ ಅಲ್ಲಿ ಪ್ರಾಣವಿಲ್ಲದಂತೆ ಮಲಗಿಕೊಂಡಿದ್ದಾನೆ. ಪಕ್ಕದಲ್ಲಿ ಪಾರ್ವತಿ ಕುಳಿತುಕೊಂಡು ರೋದಿಸ್ತಾ ಇದ್ದಾಳೆ, ನನ್ನ ಪತಿ ಸತ್ತೋಗಿದ್ದಾನೆ. ಗಂಗೆಯಲ್ಲಿ ಯಾರು ಸ್ನಾನ ಮಾಡಿ ಬರ್ತೀರೋ, ಯಾರು ಸ್ನಾನ ಮಾಡಿ ನಾವು ಪವಿತ್ರವಾಗಿದ್ದೀವಿ ಅಂತ ಭಾವಿಸಿ ಬರ್ತಾ ಇದ್ದಾರೋ, ದಯವಿಟ್ಟು ನನ್ನ ಪತಿಯನ್ನು ಸ್ಪರ್ಶ ಮಾಡಿ ಅವನು ಬದುಕುಳಿತಾನೆ ಅಂತ ನನಗೆ ಯಾರೋ ಮಹಾತ್ಮರು ಹೇಳಿದ್ದಾರೆ, ದಯವಿಟ್ಟು ಯಾರಾದರೂ ಬಂದು ಸ್ಪರ್ಶ ಮಾಡಿ ಅಂತ. ಸಾವಿರಾರು ಜನ ಅದೇ ದಾರಿಯಾಗಿ ಹೋಗಿ ಗಂಗೆಗೆ ಮಿಂದು ವಾಪಸ್ ಬರ್ತಾ ಇದ್ದಾರೆ. ಆದರೆ ಯಾರಿಗೂ ಕೂಡ ಆ ಮಲಗಿರುವಂತಹ ಅಥವಾ ಸತ್ತು ಬಿದ್ದಂತೆ ಇರುವಂತಹ ಆ ವ್ಯಕ್ತಿಯನ್ನು ಮುಟ್ಟೋದಕ್ಕೆ ಧೈರ್ಯ ಇಲ್ಲ. ಯಾಕಂದರೆ ಅವ್ರು ಮುಟ್ಟಿ ಅವನು ಬದುಕಲಿಲ್ಲ ಅಂತ ಹೇಳಿದರೆ ತಾವು ಗಂಗಾ ಸ್ನಾನ ಮಾಡಿಯೂ ಕೂಡ ಪಾಪ ವಿಮೋಚನೆ ಆಗಲಿಲ್ವಲ್ಲ ಅಂತ ಆಗುತ್ತಲ್ಲ ಅಂಥೇಳಿ ಯಾರೂ ಮುಟ್ಟೋ ಧೈರ್ಯ ಮಾಡಲಿಲ್ಲ. ಕೊನೆಗೆ ಆ ದಾರಿಯಾಗಿ ಒಬ್ಬ ಕುಡುಕ ಬಂದಂತೆ. ಅವನು ಇವಳು ರೋದಿಸೋದನ್ನು ನೋಡ್ತಾನೆ. ಏನಮ್ಮ ಯಾಕೆ ಅಳ್ತಾ ಇದೆಯಾ? ಅವಳು ಮತ್ತೆ ಆ ವಿಚಾರವನ್ನು ತಿಳಿಸಿದ್ಲು. ಆಗ ಅವನು ಹೇಳ್ತಾನೆ, ಯೋಚನೆ ಮಾಡಬೇಡ ಇರು, ನಾನೇನಿಲ್ಲಿ ಗಂಗಾ ಸ್ನಾನಕ್ಕೆ ಬರಲಿಲ್ಲ, ಸುಮ್ಮನೆ ಬಂದೆ. ಅರೆ ನಿನಗೆ ಅದರಿಂದ ಉಪಯೋಗ ಆಗೋದಾದರೆ ನಾನು ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡ್ತೀನಿ ಅಂತ ಹೇಳಿ ಅವನು ಹೋಗಿ ಗಂಗೆಯಲ್ಲಿ ಮಿಂದು ಬಂದು ಆ ಶಿವನನ್ನು ಸತ್ತಂತೆ ಮಲಗಿದಂಥ ಶಿವನನ್ನು ಮುಟ್ತಾನು. ಆಗ ಅಲ್ಲಿ ಸಾಕ್ಷಾತ್ ಶಿವ ಪಾರ್ವತಿಯರು ಕಾಣಿಸ್ಕೊಳ್ತಾರೆ ತಮ್ಮ ನಿಜ ರೂಪದಲ್ಲಿ. ಆಗ ಶಿವ ಹೇಳ್ತಾನೆ ಪಾರ್ವತಿಗೆ, ನೋಡು, ಇಂಥ ಎಲ್ಲೋ ಒಬ್ಬ ಶ್ರದ್ಧಾವಂತನಿಗೆ ಮಾತ್ರ ಆ ಪಾಪ ವಿಮೋಚನೆ ಆಗುತ್ತೆ ಅಂತೇಳಿ. ನಾವು ಆಧ್ಯಾತ್ಮಿಕ ಸಾಧನಾ ವಿಚಾರಗಳಲ್ಲಿ ಅಥವಾ ಧಾರ್ಮಿಕ ಆಚರಣೆಗಳ ವಿಚಾರದಲ್ಲಿ ಇದರಲ್ಲೆಲ್ಲ ನಾವು ಏನು ನೆನ್ಪಿಟ್ಕೋಬೇಕು? ಶ್ರದ್ಧೆಯಿಂದ ಅವುಗಳನ್ನು ಕೈಗೊಳ್ಳೋದು ಬಹಳ ಮುಖ್ಯ. ಎಲ್ಲೋ ಒಳಗಡೆ ನಮಗೆ ಅನುಮಾನ ಇರುತ್ತೆ, ಎಲ್ಲೋ ಒಳಗಡೆ ಸಂಶಯ ಇರುತ್ತೆ, 100% ನಂಬಿಕೆ ಬಂದಿರೋದಿಲ್ಲ. ಈ ನಿಟ್ಟಿನಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಕೂಡ ಒಂದು ಸುಂದರವಾದ ಒಂದು ಕಥೆಯನ್ನು ಹೇಳ್ತಾರೆ. ಪಂಡಿತರೊಬ್ಬರು ಒಬ್ಬ ಮಹಿಳೆಗೆ, ಅವಳು ಹಾಲು ತಂದು ಕೊಡ್ತಾ ಇದ್ಲು ಅವ್ರ ಮನೆಗೆ. ಅವಳು ಒಂದೊಂದ್ಸತಿ ತಡ ಆಗ್ತಾ ಇತ್ತು, ದೋಣಿ ತಡ ಆಗೋದ್ರಿಂದ ಒಂದಿನ ಬೈತಾರೆ, ಯಾಕೆ ನೀನು ತಡವಾಗಿ ಬರ್ತೀಯ, ಸಮಯಕ್ಕೆ ಸರಿಯಾಗಿ ತಂದುಕೊಡು ಅಂತ. ಅವಳು ಹೇಳಿದ್ಲು, ನಾನೇನು ಮಾಡಲಿ, ಮನೆಯಿಂದ ಸರಿಯಾದ ಸಮಯಕ್ಕೆ ಹೊರಡ್ತೀನಿ, ಆದರೆ ದೋಣಿ ಅವನು ತಡ ಮಾಡಿಬಿಡ್ತಾನೆ, ಬೇರೆಯವ್ರು ಕಾಯ್ತಾ ಇರ್ತಾನೆ ಅಂತ. ಆ ಪಂಡಿತರು ಓದಿದ್ರಲ್ಲ, ಸಾಕಷ್ಟು ತಿಳ್ಕೊಂಡಿದ್ರು. ಹಾಗಾಗಿ ಅವರು ಸ್ವಲ್ಪ ಜೋರಾಗಿ ಬೈದು ಹೇಳ್ತಾರೆ, ಏನು ಭಗವಂತನ ಹೆಸರು ಹೇಳಿ ಭವಸಾಗರವನ್ನು ದಾಟ್ತಾರಂತೆ, ನೀನು ಒಂದು ನದಿಯನ್ನು ದಾಟ್ಲಾರೆಯಾ ಅಂತ ಬೈದುಬಿಟ್ರು. ಆ ಮುಗ್ಧ ಮಹಿಳೆ, ಓದಿಲ್ಲದ ಮಹಿಳೆ, ಸರಳವಾದ ಮಹಿಳೆ, ಅವಳು ಆ ಮಾತನ್ನು ಕೇಳಿ ಮನೆಗೆ ಹೋದ್ಲು. ಮಾರನೇ ದಿನ ಕೂಡ ದೋಣಿಯವನು ತಡ ಮಾಡ್ದ. ಆ ಪಂಡಿತರ ಮಾತು, ಗುರುಗಳ ಮಾತು ನೆನಪಾಯಿತು. ಭಗವಂತನ ನಾಮ ಹೇಳಿದ್ರೆ ಸಮುದ್ರವನ್ನೇ ದಾಟ್ತಾರಂತೆ. ಇಲ್ಲಿ ಭವಸಾಗರ ಅಂತ ಹೇಳಿದ್ರೆ ಸಂಸಾರವನ್ನು ಒಂದು ಸಾಗರಕ್ಕೆ ಹೋಲಿಸಲಾಗಿರೋದು. ಹಾಗಾಗಿ ಅವಳಿಗೆ ಸಾಗರವನ್ನೇ ದಾಟ್ತಾರೆ, ನದಿಯನ್ನು ದಾಟಕ್ಕಾಗೋದಿಲ್ವ ಅಂತ ಹೇಳಿದ್ರು. ಹಾಗಿದ್ರೆ ದಾಟಕ್ಕೆ ಸಾಧ್ಯ ಇದೆ ಅನಿಸುತ್ತೆ ಅಂತ ಅಂದ್ಕೊಂಡು ಅವಳೇನು ಮಾಡಿದ್ಲು, ಸೀದಾ ನೀರ ಮೇಲೆ ನಡ್ಕೊಂಡು ಬಂದುಬಿಟ್ಲು. ನೀರಲ್ಲಿ ಮುಳುಗಲೇ ಇಲ್ಲ ಅವಳು, ಹಾಗೆ ನಡ್ಕೊಂಡ್ಬಂದ್ಲು. ಗುರುಗಳಿಗೆ ಕೊಟ್ಲು ಹಾಲನ್ನು, ಹೋದ್ಲು. ಈಗ ಪ್ರತಿದಿನ ಕೊಡೋದಕ್ಕೆ ಸರಿಯಾದ ಸಮಯಕ್ಕೆ ಬಂದು ಕೊಡ್ತಾ ಇದ್ದಾಳೆ. ಗುರುಗಳಿಗೆ ಆಶ್ಚರ್ಯ. ಕೇಳ್ತಾರೆ ಪಂಡಿತರು, ಹೇಗಮ್ಮ ಈಗ ದೋಣಿ ಒಂದು ಸರಿಯಾಗಿ ಕರ್ಕೊಂಬರ್ತಾ ಇದ್ದಾನ? ಇಲ್ಲ ಸ್ವಾಮಿಗಳೇ, ನಾನೀಗ ದೋಣಿಯನ್ನು ಕಾಯೋದೇ ಇಲ್ಲ, ನೀವೇ ಹೇಳಿದ್ರಲ್ಲ ಭಗವಂತನ ನಾಮ ಹೇಳ್ತಾ ನೀರಿನ ಮೇಲೆ ನಡ್ಕೊಂಬರ್ಬೋದು ಅಂತ, ಹಾಗೆ ನಡ್ಕೊಂಬಂದ್ಬಿಡ್ತಾ ಇದ್ದೀನಿ. ಪಂಡಿತರಿಗೆ ಆಶ್ಚರ್ಯ, ಎಲ್ಲಾದರೂ ಇದೆಯಾ? ಅವಳು ಯಾವ ಸಾಧನೆಯನ್ನು ಮಾಡಿದವಳಲ್ಲ, ಸಿದ್ಧಿಯನ್ನು ಪಡ್ಕೊಂಡವಳಲ್ವಲ್ಲ. ಬರ್ತಾರೆ, ನದಿ ತೀರಕ್ಕೆ ಬರ್ತಾರೆ ಪರೀಕ್ಷೆ ಮಾಡೋದಕ್ಕೆ. ನೋಡ್ತಾ ಇದ್ದಾಗೆ ಅವಳು ಹಾಗೆ ನೀರಿನ ಮೇಲೆ ನಡ್ಕೊಂಡು ನಾರಾಯಣ ನಾರಾಯಣ ಅಂತ ಹೇಳ್ತಾ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಗುರುಗಳಿಗೂ ಕೂಡ ಕರೀತಾಳವಳು ಹಿಂತಿರುಗಿ, ಗುರುಗಳೇ ನೀವು ಬನ್ನಿ, ನೀವು ನಾರಾಯಣ ಅಂತ ಹೇಳ್ತಾ ಬನ್ನಿ ಅಂತ. ಆ ಪಂಡಿತರು ನಾರಾಯಣ ಅಂತೇನೋ ಬಾಯಲ್ಲಿ ಹೇಳ್ತಾ ಇದ್ರು, ಆದರೆ ಕಾಲನ್ನು ನೀರಿನಲ್ಲಿ ಇಡಬೇಕಾದ್ರೆ ಅವರ ರೇಷ್ಮೆ ಪಂಚೆಯನ್ನು ಎತ್ತಿ ಮೇಲೆ ಕೈಯಲ್ಲಿ ಇಟ್ಕೊಳ್ತಾ ಇದ್ರಂತೆ. ಎಲ್ಲಿ ರೇಷ್ಮೆ ಪಂಚೆ ಒದ್ದೆ ಆಗುತ್ತೋ ಅಂತ. ಅದೇನೇನು ಸೂಚಿಸುತ್ತೆ? ಸಂಶಯ ಇತ್ತು ಅವರಿಗೆ. ನೀರಿನಲ್ಲಿ ಮುಳುಗೋಗ್ಬಿಟ್ರೆ ಅಥವಾ ಕಾಲು ಒಳಗೆ ಹೋದರೆ ನನ್ನ ಬಟ್ಟೆ ಒದ್ದೆ ಆಗುತ್ತೆ, ಒಳಗೆ ಹೋಗಬಹುದು ಅನ್ನೋ ಒಂದು ಬಂತಲ್ಲ ಪ್ರಶ್ನೆ, ಇದೆ ಭಾಳ ಮುಖ್ಯ. ನೋಡಿ, ಈ ವಿಚಾರಗಳಲ್ಲಿ ಇತ್ತೀಚಿನ ದಿನಗಳಲ್ಲೂ ಕೂಡ ಬೇಕಾದಷ್ಟು ಸಂಶೋಧನೆ ಮಾಡಲಾಗಿದೆ. ಇತ್ತೀಚೆಗೆ ನಾನೊಂದು ಘಟನೆಯನ್ನು ಕೇಳಿದೆ, ಅದು ಯಾವಾಗ ನಡೆದದ್ದೋ ಗೊತ್ತಿಲ್ಲ. ಒಬ್ಬ ಖೈದಿಗೆ ಮರಣದಂಡನೆಯನ್ನು ಕೊಡಲಾಯಿತು. ಆ ಮರಣದಂಡನೆಯನ್ನು
ಅವನಿಗೆ ಯಾವ ರೀತಿಯಲ್ಲಿ ಕೊಡಬೇಕು ಅಂತ, ನೇಣು ಹಾಕಬೇಕು ಅಂತೆಲ್ಲ ಪ್ರಶ್ನೆ ಬಂದಾಗ ಹೊಸದಾದ ರೀತಿಯಲ್ಲಿ ಕೊಡಬೇಕು, ಇವನಿಗೆ ಹಾವಿನಿಂದ ಕಚ್ಚಿಸಿ ಮರಣದಂಡನೆ ಆಗಬೇಕು ಅಂತ ನಿರ್ಧಾರ ಮಾಡಲಾಯಿತು. ಅವನಿಗೂ ಆ ವಿಚಾರವನ್ನು ಹೇಳಿದ್ರು. 1 ವಾರದಿಂದ ಆ ವಿಚಾರವನ್ನು ಅವ್ನಿಗೆ ಹೇಳಲಾಯಿತು, ನಿನಗೆ ಹಾವು ಕಚ್ಚೋ ಸಾವು, ನೇಣು ಹಾಕೋದಿಲ್ಲ, ಇನ್ಯಾವ ರೀತಿಯಲ್ಲೂ ಅಲ್ಲ ಅಂಥೇಳಿ. ಸೊ ಅವನಿಗೆ ಇದನ್ನು ಪ್ರತಿದಿನ ಹೇಳ್ತಾ ಇದ್ರು. ಹಾಗಾಗಿ ಅವನು ಮನಸ್ಸಿನಲ್ಲೇ ಅದನ್ನು ಆಲೋಚನೆ ಆಗಿದ್ದರೆ ನನಗೆ ಒಂದು ಹಾವು ಬಂದು ಕಚ್ಚುತ್ತೆ ಅಂಥೇಳಿ. ಸೊ ಕೊನೆ ದಿನ ಯಾವತ್ತೂ ಅವನಿಗೆ ಆ ದಂಡನೆ ಕೊಡಬೇಕಾಯಿತು, ಆ ದಿನ ಅವನ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಬಿಟ್ಟಿದ್ರು ಮತ್ತು ಹಾವು ಕಚ್ಚೋ ಬದಲು ಯಾರೋ ಒಂದು ಸೂಜಿಯಿಂದ ಅವನಿಗೆ ಕಾಲಿಗೆ ಚುಚ್ತಾರೆ. ಹಾವು ಈಗ ಬಿಡ್ಲಾಗಿದೆ ಅಂತೆಲ್ಲ ಹೇಳ್ತಾ ಇದ್ರು, ಕಣ್ಣಿಗೆ ಕಟ್ಟಿದ್ದಾರೆ, ಹಾವು ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಸುಮ್ಮನಾಗ್ಬಿಟ್ರು. ಆಮೇಲೆ ಒಂದು ಸೂಜಿಯಿಂದ ಅವನಿಗೆ ಒಂದು ಚುಚ್ತಾರಂತೆ. ಆದರೆ ಅವನು ಭಾವಿಸ್ತಾ ಹಾವು ಕಚ್ಚಿತು, ಇನ್ನು ವಿಷ ಏರ್ತಾ ಇದೆ, ನಾನು ಸತ್ತೋಗ್ತೀನಿ ಅಂತ ಭಾವಿಸ್ತಾ ನಿಜವಾಗಿಯೂ ಸತ್ತೋದ್ನಂತೆ. ಇದು ಮನಸ್ಸಿನ ನಂಬಿಕೆಯ ಬಲ. ಹಾಗೆ ಕಚ್ಚಿದ ಹಾವಾದರೂ ಕೂಡ ಬೇರೇನೋ ಇರಬೇಕು ಅಂತ ಭಾವಿಸಿದಂಥವ್ರು ಹಾಗೆ ಬದುಕುಳಿದಂಥ ಸಂದರ್ಭಗಳು ಇವೆ ಅಂತ ಕೇಳಿದ್ದೀವಿ ನಾವು. ಮೆಡಿಸಿನ್ಸಲ್ಲೂ ಈ ರಿಸರ್ಚ್ ಮಾಡ್ತಾರೆ. ಪ್ಲೇಸಿಬೋಸ್ ಅಂತ ಹೇಳಿ ಮಾತ್ರೆಗಳ ಜಾಗದಲ್ಲಿ ಮಾತ್ರೆಯ ರೂಪನೇ ಇರುವಂತಹ ಇತರ ಸುಮ್ಮನೆ ಶುಗರ್ಸ್ ಪಿಲ್ಸೋ ಏನೋ ಒಂದು ಸಬ್ಸ್ಟೆನ್ಸ್ ಸುಮ್ಮನೆ ಇಟ್ಟಿರ್ತಾರೆ, ಅದು ಮಾತ್ರೆ ಥರನೇ ಇರುತ್ತೆ. ಆದರೆ ಮಾತ್ರೆನೇ ಅಂತ ಅಂದ್ಕೊಂಡು ರೋಗಿ ನುಂಗುವಾಗ ಮಾತ್ರೆಯಿಂದ ಆಗುವಂತಹ ಒಂದು ರಿಲೀಫ್ ಇದೆಯಲ್ಲ, ಏನದು ನೋವಿನ ಒಂದು ಶಮನ, ಅದು ಈ ಮಾತ್ರೆ ಅಲ್ಲದ ವಸ್ತುವಿನಿಂದಲೂ ಕೂಡ ಆಗ್ತಾ ಇರುತ್ತೆ. ಯಾಕಂದ್ರೆ ಅವನೇನು ನಂಬಿರ್ತಾನೆ, ಮಾತ್ರೆಯನ್ನೇ ನುಂಗ್ತಾ ಇದ್ದೀನಿ ಅಂತ. ಸೊ ಈ ರೀತಿಯಾಗಿ ಪ್ಲೇಸೆಬೋಸ್ ಕೊಟ್ಟು ಕೂಡ ಬೇಕಾದಷ್ಟು ರಿಸರ್ಚ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಮನುಷ್ಯ ಏನನ್ನು ನಂಬುತ್ತಾನೋ ಅದರಂತೆಯೇ ಆಗುತ್ತಾನೆ, ಅದರಂತೆಯೇ ಅವನ ಜೀವನದಲ್ಲಿ ನಡೆಯುತ್ತೆ ಅಂತ. ಸೊ ನಮ್ಮ ನಂಬಿಕೆಗಳನ್ನು ಬಹಳ ಸಕಾರಾತ್ಮಕವಾಗಿ ಇಟ್ಕೊಳ್ಳೋದು ಬಹಳ ಬಹಳ ಮುಖ್ಯ. ನಮ್ಮ ಶ್ರದ್ಧೆಯನ್ನು ಬಲಪಡಿಸ್ಕೊಳ್ಬೇಕಾಗಿರೋದು ಬಹಳ ಮುಖ್ಯ. ಶ್ರದ್ಧಾವಂತರು, ಸ್ವಾಮಿ ವಿವೇಕಾನಂದರು ಮತ್ತೆ ಮತ್ತೆ ಹೇಳಿದ್ರು, ನಮಗಿಂದು ಶ್ರದ್ಧಾವಂತರು ಬೇಕು, ನಮಗಿಂತೂ ಶ್ರದ್ಧೆ ಬೇಕು, ಜ್ವಲಂತ ಶ್ರದ್ಧೆ ಬೇಕಾಗಿದೆ. ಒಳ್ಳೆಯದರಲ್ಲಿ ನಂಬಿಕೆ, ಗುರುವಾಕ್ಯದಲ್ಲಿ ನಂಬಿಕೆ, ಶಾಸ್ತ್ರವಾಕ್ಯದಲ್ಲಿ ನಂಬಿಕೆ, ಒಳ್ಳೆಯತನದಲ್ಲಿ ನಂಬಿಕೆ, ಕನ್ವಿಕ್ಷನ್ ಇನ್ ದಿ ಪವರ್ ಆಫ್ ಗುಡ್ನೆಸ್ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಒಳ್ಳೆಯದು ಮಾಡೋದ್ರಿಂದ ನಮಗೂ ಒಳ್ಳೆಯದು, ಜಗತ್ತಿಗೂ ಒಳ್ಳೆಯದು, ಇತರರಿಗೂ ಒಳ್ಳೆಯದು. ಸೊ ಸದಾ ಕಾಲ ನಾನು ಒಳ್ಳೆಯದನ್ನೇ ಮಾಡ್ತೇನೆ ಅಂತೇಳಿ ಆ ಒಳ್ಳೆಯತನದಲ್ಲೇ ಒಂದು ಗಟ್ಟಿಯಾದ ನಂಬಿಕೆಯನ್ನು ತಾಳೋದಿದೆಯಲ್ಲ, ಇದು ನಮ್ಮ ಜೀವನಕ್ಕೆ ಬೇಕಾದಷ್ಟು ಶಕ್ತಿಯನ್ನು ಕೊಡುತ್ತೆ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಇಡೀ ನನ್ನ ಜೀವನದಲ್ಲಿ ಈ ಶ್ರದ್ಧೆಯನ್ನು ವಿಚಾರವನ್ನು ಎಲ್ಲರಿಗೂ ತಿಳಿಯಪಡಿಸೋದೇ ನನ್ನ ಜೀವನದ ಗುರಿ ಅಂತ. ಟು ಪ್ರೀಚ್ ದ ಡಾಕ್ಟ್ರಿನ್ ಆಫ್ ಶ್ರದ್ಧಾ ಆರ್ ಜೆನ್ಯೂನ್ ಫೇತ್ ಇಸ್ ದ ಮಿಷನ್ ಆಫ್ ಮೈ ಲೈಫ್ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಶ್ರದ್ಧೆಯನ್ನೇ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಫೇತ್ ಇಸ್ ಒನ್ ಆಫ್ ದ most potent factors of humanity and of all religions. ಎಲ್ಲ ಧರ್ಮಗಳ ವಿಚಾರದಲ್ಲೂ ಮನುಕುಲದ ವಿಚಾರದಲ್ಲೂ ಬಹಳ ಶಕ್ತಿಯಿಂದ ಕೆಲಸ ಮಾಡುವಂತಹ ಯಾವುದಾದ್ರೂ ಒಂದು ವಿಚಾರ ಇದ್ದರೆ ಅದು ಈ ಶ್ರದ್ಧೆ. ಸೊ ಶ್ರದ್ಧೆ, ನಂಬಿಕೆಗಳು ಬಹಳ ಚೆನ್ನಾಗಿ, ಬಹಳ ಸರಿಯಾಗಿ, ಬಹಳ ಸಕಾರಾತ್ಮಕವಾಗಿ ಇರಬೇಕಾಗಿರೋದು ಮುಖ್ಯ ಅನ್ನೋದನ್ನು ನಾವು ಮರಿಬಾರ್ದು. ಯಾವುದೇ ರೀತಿಯ ನಕಾರಾತ್ಮಕವಾದಂತಹ ದುರ್ಬಲಗೊಳಿಸುವಂತಹ, ನಮ್ಮ ಮನಸ್ಸನ್ನು ದುರ್ಬಲಗೊಳಿಸುವಂತಹ ವಿಚಾರಗಳನ್ನು ನಾವು ಯಾವ ಕಾರಣಕ್ಕೂ ಕೂಡ ನಮ್ಮ ಮನಸ್ಸಿನಲ್ಲಿ ನಾವು ಎಂಟರ್ಟೈನ್ ಮಾಡಬಾರ್ದು, ಪ್ರವೇಶ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಸಕಾರಾತ್ಮಕವಾದ ಪ್ರಪಂಚವನ್ನು ನಮ್ಮ ಮನಸ್ಸಿನಲ್ಲಿ ಸೃಷ್ಟಿ ಮಾಡಿಕೊಂಡ್ರೆ ಹೊರಗಿಡುವ ಪ್ರಪಂಚವೂ ಕೂಡ ಬಹಳ ಸಕಾರಾತ್ಮಕವಾಗಿಯೇ ನಮಗೆ ನಮ್ಮ ಅನುಭವಕ್ಕೆ ಬರುತ್ತೆ. ಸೊ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುವತ್ತ ನಾವೆಲ್ಲರೂ ಕೂಡ ಗಮನವನ್ನು ಹರಿಸೋಣ. ಜಯ ರಾಮಕೃಷ್ಣ. ನಮಸ್ಕಾರ. ದೂರದರ್ಶನದ ಸಮೀಪದರ್ಶಿಗಳೇ, ತಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವ ಅಂಶದ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಜಿಜ್ಞಾಸೆ ನಿಮ್ಮಲ್ಲಿ ಆಲ್ರೆಡಿ ಇರಬೇಕು. ಹಿಕಪ್ಸ್, ಬಿಕ್ಕಳಿಕೆ,
ಹಿಕ್ಕ, ನೀರು ಕುಡಿದ್ರೆ ಮೇಲಿಂದ ಮೇಲೆ ಬಿಕ್ಕಳಿಸ್ತಾ ಇದ್ದಾನಪ್ಪ, ನೀರು ಬೇಕು, ತಲೆ ಮೇಲೆ ಸ್ವಲ್ಪ ಹೊಡಿ, ಸಮಾಧಾನ ಆಗ್ತಾನೆ. ಹೀಗೆಲ್ಲರೂ ಸರ್ವೇ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಸಮಾಜದ ಮಧ್ಯೆ ಈ ಪದ ಬಳಕೆಯನ್ನು ನಾವು ಕೇಳ್ಕೊಳ್ತಾ ಬರ್ತೀವಿ. ಹಿಕಪ್ಸ್ ಯಾವಾಗ ಬರುತ್ತೆ? ಡಯಾಫ್ರಾಗ್ಮ್ಯಾಟಿಕ್ ಇನ್ವಾಲ್ವ್ಮೆಂಟು ಯಾವಾಗ ಯಾರಿಗೆ ಜಾಸ್ತಿ ಆಗುತ್ತೋ, ಅಂದರೆ ಎದೆಯ ಮೇಲ್ಭಾಗ ಹೊಟ್ಟೆಯ ಕೆಳಭಾಗದ ಮಧ್ಯ ಇರ್ತಕ್ಕಂಥ ಒಂದು ಪದರ ಡಯಾಫ್ರಮ್ ಅಂತ ಏನು ಹೇಳ್ತೀವಿ, ಅದರ ಇನ್ವಾಲ್ವ್ಮೆಂಟ್ ಜಾಸ್ತಿ ಆದಾಗ ಈ ಥರದ ಬಿಕ್ಕಳಿಕೆ ಬರುತ್ತೆ. ಸರ್ವೇ ಸಾಮಾನ್ಯವಾಗಿ ಅತಿ ಹೆಚ್ಚಿನ ಮಟ್ಟದ ನೀರನ್ನು ಗಟಗಟ ಅಂತ ಕುಡಿತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿಬಿಡ್ತೇವೆ. ತಲೆ ಮೇಲೆ ತಟ್ಟತಕ್ಕಂಥದ್ದು, ಗಾಬರಿ ಪಡಿಸ್ತಕ್ಕಂಥದ್ದು, ಕೆಲವೊಂದ್ಸಲಿ ಅತೀ ಸಮಾಧಾನ ಮಾಡಿಸ್ತಕ್ಕಂಥದ್ದು, ತಲೆ ಎತ್ತಿ ನೋಡ್ತಕ್ಕಂಥದ್ದು, ಹೀಗೆ ಅನೇಕ ವಿಧವಾದಂಥ ಪ್ರಕಾರಗಳನ್ನು ಪದ್ಧತಿಗಳನ್ನು ಅನೂಚಾನವಾಗಿ ಸಮಾಜ ನಮಗೆ ಪರಿಪಾಲನೆ ಮಾಡ್ಕೊಂಡು ಬನ್ನಿ ಅಂತಕ್ಕಂಥ ಒಂದು ಅಲಿಖಿತ ಆದೇಶವನ್ನು ಪರಿಪಾಲನೆ ಮಾಡ್ಕೊಳ್ತಕ್ಕ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು, ಚಿಕಿತ್ಸಾತ್ಮಕ ದೃಷ್ಟಿಯಲ್ಲಿ ಬಿಕ್ಕಳಿಕೆಯನ್ನು, ಹಿಕಪ್ಸ್ನ, ಹಿಕ್ಕ, ಸಂಸ್ಕೃತದ ಪದವೇ ಇದಕ್ಕೆ ಹಿಕ್ಕ ಅಂತಕ್ಕಂಥ, ಇದನ್ನು ಹೇಗೆ ನಿವಾರಣೆ ಮಾಡಬೇಕು? ಅಧೋಮುಖ ಆಹಾರ ಸೇವನೆಯನ್ನು ನಾವು ಪ್ರಚೋದನೆ ಮಾಡಬೇಕು ಊರ್ಧ್ವಮುಖ ಬಂದಾಗ. ಸೊ ಹಾಗಾಗಿ ವಾಂತಿ ಆಗಬಾರ್ದು, ಇದನ್ನು ಧಾರಣೆ ಮಾಡಬಾರ್ದು, ಅಂದರೆ ತಡೆ ಹಿಡಿಬಾರ್ದು. ಅಧಾರಣೀಯ ವೇಗಗಳಲ್ಲಿ ಹಿಕ್ಕಾಗೆ ಒಂದು ಪ್ರಮುಖವಾದಂಥ ಸ್ಥಾನಮಾನ ಇರೋದ್ರಿಂದ ಈ ಬಿಕ್ಕಳಿಕೆಯನ್ನು ತಡೆ ಹಿಡಿಬಾರ್ದು. ಅದನ್ನು ಅನುಭವಿಸ್ಬಿಟ್ರೆ ಮೈ ತುಂಬ ಹಗುರ ಅನಿಸುತ್ತೆ. ಇದನ್ನು ನೆನಪಿಟ್ಕೊಳ್ಳಿ. ಸುಖೋಷ್ಣವಾದಂತಹ ನೀರಿಗೆ ಸ್ವಲ್ಪ ಓಂ ಕಾಳು, ಅಜ್ವಾನ್ ಅಂತ ಕರಿತೀವಿ, ಓಂ ಕಾಳು ಅಂತ ಹೇಳ್ತೀವಿ, ಚೆನ್ನಾಗಿ ಕುದ್ದು ಆರಿದ, ಚೆನ್ನಾಗಿ ಕಾದು ಆರಿದ ಓಂ ಕಾಳು ಕಷಾಯವನ್ನು ಸುಖೋಷ್ಣ ಅವಸ್ಥೆಯಲ್ಲಿ, ಏನಿದು ಸುಖೋಷ್ಣ ಅವಸ್ಥೆ ಅಂದರೆ ಅತ್ಯಂತ ಬಿಸಿ ಇರಬಾರ್ದು, ತಣ್ಣೀರು ಥರನೂ ಇರಬಾರ್ದು, ಸುಖ ಉಷ್ಣ ಹಿತವಾಗಿರಬೇಕು, ಅದರ ಬಿಸಿ ಇರಬೇಕು. ಗಂಟ್ಲು ಕುಡಿದ ತಕ್ಷಣ ಆರಾಮ ಅಂತ ಅನ್ನಿಸ್ಬೇಕು. ದಿ ಬೆಸ್ಟ್, ಅತಿ ಉತ್ತಮ ವಾತಾನುಲೋಮಕ ಆಗಿರೋದ್ರಿಂದ ನಾವು ಈ ಓಂ ಕಾಳು ಅಥವಾ ಅಜ್ವಾನ್ ನೀರನ್ನು ಚೆನ್ನಾಗಿ ಕುದಿಸಿ ಇಂಗಿಸಿ ಸಿದ್ಧಪಡಿಸಿದಂತಹ, ಎಷ್ಟು ಪ್ರಮಾಣಕ್ಕೆ ಎಷ್ಟು ನೀರು ಹಾಕಿ ಎಷ್ಟು ಕುದಿಸ್ಬೇಕು ಅಂತಕ್ಕಂಥ ಪ್ರಶ್ನೆಯನ್ನು ಬಂದಾಗ 200 ml ನೀರಿಗೆ ಸುಮಾರು 5 ಗ್ರಾಮ್ನಷ್ಟು, ಅಂದರೆ 1 ಚಮಚದಷ್ಟು ಓಂ ಕಾಳನ್ನು ಹಾಕಿ ಅದನ್ನೊಂದು 50 ರಿಂದ 60 ml ಇಂಗುವಷ್ಟು ಅದನ್ನು ನಿಧಾನವಾಗಿ ಸಣ್ಣ ಉರಿಯಲ್ಲಿ ಕುದಿಸಿ ಸಿದ್ಧ ಮಾಡಿಕೊಂಡು, ಎಷ್ಟು ಒಂದು 3 ನಿಮಿಷ ಮ್ಯಾಕ್ಸಿಮಮ್ ಬೇಕಾಗ್ಬೋದು. ಡಾಕ್ಟ್ರೇ, ಬಿಕ್ಕಳಿಕೆ ಬಂದು ಪ್ರಾಣ ಹೋಗ್ತಕ್ಕಂಥ ಸಂದರ್ಭ ಇರುತ್ತಲ್ವಾ, ಆವಾಗ 3-4 ನಿಮಿಷ ನಾವು ಓಂ ಕಾಳನ್ನು ತಂದು ನೀರಿಗೆ ಹಾಕಿ ಕುದಿಸಿ ಮಾಡೋಷ್ಟು ಸಮಯ ಇರುತ್ತಾ ಅಂತ ಪ್ರಶ್ನೆ ಕೇಳಿದಾಗ, ಖಂಡಿತ ಆ ಸಂದರ್ಭಕ್ಕೆ ಒಂದು ಅರ್ಧ ಲೋಟ ಸಾಮಾನ್ಯ ಟೆಂಪ್ರೇಚರ್ ಇರತಕ್ಕಂಥ ರೂಮ್ ಟೆಂಪ್ರೇಚರ್ನ ನೀರು ತಾತ್ಕಾಲಿಕವಾಗಿ ಕುಡೀರಿ. ಕುಡಿದ ಆದಮೇಲೆ ಕೆಲವೊಬ್ಬರಿಗೆ ಮೇಲಿಂದ ಮೇಲೆ ಈ ಬಿಕ್ಕಳಿಕೆಯ ಒಂದು ಸಮಸ್ಯೆ ಕಾಡ್ತಾ ಬರುತ್ತೆ. ಅಂತಹವರು ಈ ಓಂ ಕಾಳು ನೀರನ್ನು ಕುದಿಸಿ ಇಂಗಿಸಿ ಅದನ್ನು ಶೋಧಿಸಿ ಮೇಲಿಂದ ಮೇಲೆ ಈ ನೀರನ್ನು ಕುಡಿತಾ ಬರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರೆ ಹೆಚ್ಚಿನ ರೀತಿಯ ಅನುಕೂಲ ಈ ಥರದ ಹಿಕ್ಕದಿಂದ ಬಳಲ್ತಕ್ಕಂಥ ಪೇಷಂಟ್ಸ್ಗೆ ಅನುಕೂಲ ಆಗಲಿಕ್ಕೆ ಖಂಡಿತ ಸಹಕಾರಿಯಾಗುತ್ತೆ ಅಂತಕ್ಕಂಥದ್ದು. ಇನ್ನು